ಬೃಹತ್ ನಗರದ ಹೊರವಲಯದಲ್ಲಿ ಇರುವ ಹಳೆಯ ಹೋಟೆಲ್ ಅ ಸಿಲ್ವರ್ ವೈನ್ಸ್. ರಾತ್ರಿ 11 ಗಂಟೆಗೆ ಪ್ರವೀಣ್ ಎಂಬ ಯುವಕ ಉದ್ಯೋಗಕ್ಕಾಗಿ ಬಂದಿದ್ದ. ಹೋಟೆಲ್ ಬಳಿ ಗಾಳಿ ಗರ್ಜಿಸುತ್ತಿತ್ತು. ಹಳೆಯ ಬಾಗಿಲು ಚರಚುತ್ತಿದ್ದ. ಅತಿಥಿ ಸ್ವಾಗತ ಮೇಜಿನ ಬಳಿಯ ಮ್ಯಾನೇಜರ್ ಕುಳಿತುಕೊಂಡಿದ್ದ. ನಾನು ರೂಮ್ ಬುಕ್ ಮಾಡಿದ್ದೇನೆ ಎಂದ ಪ್ರವೀಣ್. ಮ್ಯಾನೇಜರ್ ಬೆರಗು ನೋಡಿ ದಾಖಲೆ ನೋಡಿದ, ಮೌನವಾಗಿದ್ದು. ನೀವು ರೂಮ್ 404? ಹೌದು, ಹೀಗೆ ಹೋಗಿ ಎಂದ. ಅವನ ಧ್ವನಿಯಲ್ಲಿ ಕಂಪನ, ಆತಂಕ ಉಳಿಯುತ್ತಿದ್ದ. ಲಿಫ್ಟ್ ಆಳವಾದ ಶಬ್ದ ಮಾಡುತ್ತಾ 4ನೇ ಮಹಡಿಗೆ ಹೋದವು. ಕೋಣೆಗಳ ಹಳ್ಳಿ ಬಿಳಿ ಬಣ್ಣದ ಗಾಳಿಯ ಮಧ್ಯೆ ಬತ್ತಿ ಬಾರುತ್ತಿರುವುದು. ರೂಮ್ 404 ಬಾಗಿಲು ಮುಂದೆ ನಿಂತ ಪ್ರವೀಣ್ ಕೀ ಹಾಕಿ ತಿರುಗಿಸಿದ. ಕೋಣೆ ಒಳಗೆ ಏನೋ ವಿಶಿಷ್ಟವಾಗಿತ್ತು. ಹಳೆಯ ಪೇಂಟ್ ಸೇರಿದ ಗೋಡೆಗಳು, ಹಳೆಯ ಗಡಿಯಾರದ ಟಿಕ್ ಟಿಕ್ ಧ್ವನಿ, ಹಳೆಯ ಲುಲಿದು ಹೋದ ಆರಾಮ ಕುರ್ಚಿ ಕಿಟಕಿಯ ಬಳಿ, ಗೋಡೆ ಮೇಲೆ ಪೇಪರ್ ನೋಟಿಸಿ. ಅವನನ್ನು ಕಾಣದಂತೆ ಬಾಗಿಲು ತಡೆಹಿಡಿ. ಹಠಾತ್ ಪ್ರವೀಣ್ ಬೆಚ್ಚಿಬಿದ್ದು ತಲೆ ತಿರುಗಿದಂತೆ ಭಾಸವಾಯಿತು. ಪ್ರವೀಣ್ ಸ್ನಾನ ಮುಗಿಸಿ ಹಾಸಿಗೆ ಮೇಲೆ ಮಲಗಿದ. ಗಡಿಯಾರ 12 ಗಂಟೆ ತೋರಿಸುತ್ತಿತ್ತು. ಆಗ ಬಾಗಿಲಿಗೆ ನೋಗಿಸುವಂತಹ ಬಡಿತ. ಮೊದಲು ಕ್ಷೀಣವಾದ ಬಡಿತ, ನಂತರ ಬಲವಾದ ಬಡಿತ. ಯಾರು ಎಂದು ಪ್ರವೀಣ್ ಕೇಳಿದ. ಉತ್ತರವೇ ಇಲ್ಲ. ಬಾಗಿಲಿನ ಕೆಳಗೆ ಒಂದು ಕಾಗದ ಹರಿಯಿತು. ಹುಡುಕಿದ ಕಾಗದದಲ್ಲಿ ಬರಹ. ಆತನನ್ನು ಒಳಗೆ ಬಿಡಬೇಡ, ಆತ ಬರುವನು. ಒಳಗಡೆ ಗಾಳಿ ಬೀಸಿದಂತೆ ತಲೆಯ ಮೇಲೆ ಸೆರಗೊಂದು ಹಾರಿ ಬಂತು. ಕಿಟಕಿಯ ಗಾಜಿನಲ್ಲಿ ಪ್ರವೀಣ್ ತನ್ನ ಪ್ರತಿಬಿಂಬ ನೋಡಿ ಬೆಚ್ಚಿಬಿದ್ದ. ಆ ಪ್ರತಿಬಿಂಬದಲ್ಲಿ ತಾನು ಒಬ್ಬನೇ ಇರಲಿಲ್ಲ, ಹತ್ತಿರ ಒಬ್ಬ ನೆರಳಿನ ಆಕೃತಿ. ಬಟ್ಟೆಗಳಿಂದ ತೋರುತ್ತಿದ್ದ ಕಪ್ಪು ರೂಪ, ಮುಖವಿಲ್ಲದ ಪ್ರಕಾಶ. ಅವನನ್ನು ತಕ್ಷಣ ಹೊರಗೆ ಓಡಲು ಪ್ರಯತ್ನಿಸಿದ. ಬಾಗಿಲು ತೆರೆಯದಂತೆ ಬಂದ್ ಆಗಿತ್ತು. ಚಾವಿ ತಿರುಗಿಸಲು ಸಾಧ್ಯವಾಗಲಿಲ್ಲ. ಭಯದಿಂದಲೇ ಕೋಣೆ ಯಾಂತ್ರಿಕವಾಗಿ ಪರಿಶೀಲಿಸಿದ. ಹಳೆಯ ಡ್ರಾಯರ್ನಲ್ಲಿ ಒಂದು ಹಳೆಯ ಫೋಟೋ ಪತ್ತೆಯಾಯಿತು. ಫೋಟೋದಲ್ಲಿ ಹಲವಾರು ಕಾರ್ಮಿಕರು ಹೋಟೆಲ್ ನಿರ್ಮಿಸುತ್ತಿದ್ದರು. ಅವರ ಮಧ್ಯೆ ಒಂದು ಮುಖ, ಎಳೆಯದಂತೆ ಬಿದ್ದಿದ್ದ ಕಪ್ಪು ಮುಖವಿಲ್ಲದ ವ್ಯಕ್ತಿ. ಪಕ್ಕದಲ್ಲಿ ಬರಹ. ರೂಮ್ 404 ನಿರ್ಮಾಣ ವೇಳೆ ಓರ್ವ ಕಾರ್ಮಿಕ ಸಾವಿಗೀಡಾದ. ಅವನ ಆತ್ಮ ಇಲ್ಲಿ ಸಿಲುಕಿದೆ. ಆಗಲೇ ಬಾಗಿಲಿಗೆ ಮತ್ತೆ ಬಡಿತ. ಈ ಬಾರಿ ಬಲವಾಗಿತ್ತು. ಬಾಗಿಲಿನ ಕೆಳಭಾಗದಿಂದ ನೇರ ಕಪ್ಪು ಹೊಗೆ ಒಳಕ್ಕೆ ಚುರುಕುತ್ತಿತ್ತು. ಪ್ರವೀಣ್ ಜಗಿದುಕೊಂಡು ಕಿಟಕಿ ತೆರೆದ. ಹೊರಗೆ ಕತ್ತಲಿಗಿಡಿ 4ನೇ ಮಹಡಿ ಎತ್ತರ. ಆಗ ಹೊರಗಿನಿಂದ ಬಲವಾದ ಶಬ್ದ, ಓಪನ್ ದ ಡೋರ್. ಭಯದಿಂದಲೇ ಬಗ್ಗಿ ಹೊರಬರುವ ಮಾರ್ಗ ಹುಡುಕಿದ. ಹಠಾತ್ ಹಾಸಿಗೆ ಕೆಳಗೆ ಒಂದು ಹಳೆಯ ಹಡಗು ಬಿದ್ದಿತ್ತು. ಅದರ ಒಳಗಿದ್ದ ಫೀಲ್ಡ್ ಬಟನ್ ಒತ್ತಿದಾಗ ಗುಪ್ತ ಬಾಗಿಲು ತೆರೆದಿತು. ಆ ಗುಪ್ತ ಬಾಗಿಲಿನಿಂದ ಹೋಟೆಲ್ನ ತಳಮಟ್ಟದ ಬೃಹತ್ ಭೂಗರ್ಭ ದಾರಿ. ಬಂಜರಿತ ಹಳ್ಳಿಗಳು, ಹಳೆಯ ಪಾರ್ಚ್ ಮೇಜಿಗಳು, ಕಡಿದ ಕಾರ್ಡುಗಳು. ಪ್ರವೀಣ್ ತೀರಿದಂತೆ ಓಡಿದ, ಆದರೆ ಅವನ ಹಿಂದೆ ಶಬ್ದ ಕೇಳುತ್ತಿತ್ತು. ಟಪ್ ಟಪ್ ಟಪ್. ಭಾರೀ ಹೆಜ್ಜೆಗಳ ಶಬ್ದ. ಒಮ್ಮೆ ಹಿಂದೆ ನೋಡಿದಾಗ ಕಪ್ಪು ರೂಪ ಅವನಿಗೆ ಹತ್ತಿರವಾಗಿತ್ತು. ಪ್ರವೀಣ್ ಸಂಪೂರ್ಣ ಶಕ್ತಿಯಿಂದ ಓಡಿ ತಳಮಟ್ಟದ ಹಳೆಯ ಬಾಗಿಲಿಗೆ ತಲುಪಿದ. ಬಾಗಿಲು ಕಟ್ಟಿಹಾಕಿದಿದ್ದರೂ ಪ್ರಯತ್ನಿಸಿ ಬಿಗಿದು ತಳ್ಳಿದ. ಹೊರಗಡೆ ಬಾಗಿಲು ಒರೆಯಿತು. ಬೆಳಕಿನ ತೆರೆ. ಕಪ್ಪು ಆಕೃತಿಯ ಚೀಲ್ಕಾಟ ಒಂದೇ ಕ್ಷಣದಲ್ಲಿ ಬಾಗಿಲಿಗೆ ತಟ್ಟಿತು. ಆದರೆ ಬೆಳಕಿನಲ್ಲಿ ಅದು ಕರಗಿತು, ನಾಶವಾಯಿತು. ಪ್ರವೀಣ್ ಹೋಟೆಲ್ನ ಹಿಂದೆ ಬಿದ್ದ ಹುಲ್ಲುಗದ್ದೆಯಲ್ಲಿ ಬಿದ್ದಿದ್ದ. ಹಸಿರು ಗಾಳಿ, ಬೆಳಗಿನ ಸೂರ್ಯಕಿರಣಗಳು ಅವನ ಮುಖವನ್ನು ತಟ್ಟಿ. ಅವನ ಜೀವ ಉಳಿದಿದ್ದರೂ ಆ ಹೋಟೆಲ್ನ ಭಯಾನಕ ಅನುಭವ ಎಂದೆಂದಿಗೂ ಅಳಿಸಬಹುದಾದದ್ದಲ್ಲ. ಮರುದಿನ ಹೋಟೆಲ್ ಅ ಸಿಲ್ವರ್ ವೈನ್ಸ್ ಪೂರ್ಣವಾಗಿ ಬಾರ್ಡರ್ ಹಾಕಲ್ಪಟ್ಟಿತು. ಕಟ್ಟಡ ಶೀಘ್ರ ನೆಲಸಮಗೊಳ್ಳುತ್ತದೆ ಎಂಬ ಫಲಕದೊಂದಿಗೆ. ಆದರೆ ಪ್ರವೀಣ್ ಮಾತ್ರ ಅರಿತ. ರೂಮ್ 404 ಬಾಗಿಲು ಇನ್ನೂ ಬಾಗಿಲು ಬಡಿತ ಕೇಳಿಸುತ್ತಿತ್ತು.